ದಿವಂಗತ ಜೋಸೆಫ್ ರವರ ಪುತ್ರರಾಗಿ ತಾಯಿ ಶ್ರೀಮತಿ ಜುಲೇನಾ ಇವರ ಮೊದಲನೇ ಮಗನಾಗಿ ಶ್ರೀ ಅಂಟೋನಿ ರೂಬಿನ್ ಮೋಸಸ್ ಇವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ನಂತರ ಸೇವಾ ಅವಧಿಯಲ್ಲಿ ಶ್ರೀಯುತರಾಗಿರ್ತಕ್ಕಂತಹ ಅಂಟೋನಿ ರೂಬಿನ್ ಮೋಸಸ್ ರವರು ಪ್ರಾರಂಭದಲ್ಲಿ ಬೆಳಗಾವಿಯ ಒಂದು ಮರಾಠ ರೆಜಿಮೆಂಟ್ನಲ್ಲಿ ಸಿಪಾಯಿಯಾಗಿ 9 ತಿಂಗಳುಗಳ ಕಾಲ ತರಬೇತಿಯನ್ನ ಪಡೆದು ನಂತರ 2001 ರಿಂದ 2002 ಹಾಗೆ ಲಡಾಖ್, ಶಿಲ್ಲಾಂಗ್, ಶ್ರೀನಗರ, ಜಮ್ಮು ಕಾಶ್ಮೀರ, ಅಸ್ಸಾಂ, ಗೌಹಾತಿ, ಡೆಹ್ರಾಡೂನ್, ಮಣಿಪುರ, ನಾಗಾಲ್ಯಾಂಡ್, ಮಿಜೋರಾಂ, ಭೂತಾನ್, ಜೋಧ್ಪುರ, ಗುಜರಾತ್ನ ಜಾಮ್ನಗರ, ಪಶ್ಚಿಮ ಬಂಗಾಳ, ಜೈಪುರ, ಮುಂಬೈ, ದೆಹಲಿ, ವೆಲ್ಲಿಂಗ್ಟನ್, ಹಾಗೆ ಕೇರಳದ ಕೊಚ್ಚಿನ್, ಹಾಗೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಸಹ ಶ್ರೀಯುತರು ಸೇವೆಯನ್ನ ಸಲ್ಲಿಸಿರ್ತಾರೆ. ಈ ಸಂದರ್ಭದಲ್ಲಿ ಅವರು ಕೊನೆಯದಾಗಿ ಬೆಳಗಾಂನಲ್ಲಿ ಮರಾಠ ಸೆಂಟರ್ನಲ್ಲಿ MACP ಹವಾಲ್ದಾರ್ ಪದವಿಯೊಂದಿಗೆ ನಿವೃತ್ತರಾಗಿರ್ತಾರೆ. ಶ್ರೀಯುತರ ಒಂದು ದೇಶ ಸೇವೆಯನ್ನ ಮಾಡಿ ವಾಪಸ್ ನಾಡಿಗೆ ಬಂದು ಪ್ರಸ್ತುತ ಚಾಮರಾಜನಗರದಲ್ಲಿ ವಾಸವಾಗಿರ್ತಾರೆ. ಈ ಒಂದು ವಿದ್ಯಾರ್ಥಿಗೆ ಇದೇ ಶಾಲೆಯ ವಿದ್ಯಾರ್ಥಿಗಳ ಒಂದು ತಂಡದಿಂದ ಗೌರವಯುತ ಸಮರ್ಪಣೆಯನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರನ್ನ ವಿನಯಪೂರ್ವಕವಾಗಿ ಕೇಳ್ತಾ ಇದ್ದೀನಿ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ದಯಮಾಡಿ ಶಿಕ್ಷಕ ವರ್ಗದವರು ಶ್ರೀಯುತರಿಗೆ ಸನ್ಮಾನವನ್ನ ಗೌರವ ಸಮರ್ಪಣೆಯನ್ನ ನೆರವೇರಿಸಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರನ್ನ ಮನವಿಯನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ. ಶ್ರೀಯುತರು ಯಾವಾಗಲೂ ಮಿಷನ್ ಗನ್ನು, ಪಿರಂಗಿ ಸದ್ದು ಇದರಲ್ಲೇ ಕಾಲ ಕಳೆದಿರ್ತಕ್ಕಂಥವ್ರು. ಆ ಒಂದು ಶಬ್ದದಿಂದನೇ ಮೈಕ್ ಸೌಂಡ್ ಅವರು ಫೇಮಸ್ ಆಗಿರ್ತಕ್ಕಂಥವ್ರು. ನಿಜವಾಗಲೂ ಖುಷಿ ಆಗುತ್ತೆ. ನಮ್ಮ ಈ ಬ್ಯಾಚ್ನಲ್ಲಿ ಸೇವೆಯನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ನಿವೃತ್ತರಾಗಿ ನಮ್ಮೆಲ್ಲದರ ಎದುರಿಗೆ ಹಾಜರಾಗಿದ್ದಾರೆ. ಇದನ್ನ ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ದಯಮಾಡಿ ರೋಬಿನ್ ಅವರಿಗೆ, ಅವರ ಕುಟುಂಬಕ್ಕೆ ಮತ್ತು ಅವರ ಆರೋಗ್ಯ, ಅವರ ಮನೆಯವರಿಗೆ ಇದೇ ಸಂದರ್ಭದಲ್ಲಿ ಎಲ್ಲರೂ ಒಂದ್ಸಲಿ ಭಾರತ್ ಮಾತಾ ಕಿ ವಂದೇ ವಂದೇ ಜೈ ಭಾರತ್ ಅವರಿಗೆ, ಅವರ ಕುಟುಂಬಕ್ಕೆ ಆ ದೇವರು ಇಷ್ಟು ವರ್ಷ ದೇಶ ಸೇವೆ ಮಾಡಿ ಬಂದಿದ್ದವರಿಗೆ, ಅವರ ಕುಟುಂಬ ಮತ್ತು ಅವರ ಪರಿವಾರಕ್ಕೆ ಇನ್ನೂ ಹೆಚ್ಚು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನಮ್ಮೆಲ್ಲ ಇಲ್ಲಿ ನೆಚ್ಚಿದಂತ ಸ್ನೇಹಿತರು ಗುರುಗಳ ಪರವಾಗಿ ತುಂಬ ಅರ್ಪಿಸ್ತಾ ಇದ್ದೇವೆ. ಚಪ್ಪಾಳೆ ಮುಖಾಂತರ ದಯಮಾಡಿ ಎಲ್ಲ ಸ್ನೇಹಿತರು ಚಪ್ಪಾಳೆ. ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈಗ ಶ್ರೀಯುತರು ಅಂಟೋನಿ ರೂಬಿನ್ ಮೋಸಸ್ ರವರು ತಮ್ಮ ಸೇನಾ ಒಂದು ಅವಧಿಯಲ್ಲಿ ಒಂದು ಶಿಸ್ತನ್ನು ರೂಢಿಸ್ಕೊಂಡಿದ್ದಾರೆ. ಆ ಶಿಸ್ತನ್ನು ನಾವೆಲ್ಲ ನೋಡ್ಬೇಕು ಅಂತ ನಮ್ಮ ಆಸೆ. ರಿಯಲ್ ಆಗಿ ಅವನು ಇಲ್ಲಿ ಅದನ್ನ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಒಂದು ಅಣುಕು ರೋಬಿನ್ ಅವರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ನಡೆದಿರುವಂತಹ ಒಂದು ಅಣುಕನ್ನು ಹಂಚಿಕೊಳ್ಳಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ. बोलो भारत माता के. ಗುರುಗಳು ದಯಮಾಡಿ ವೇದಿಕೆ ಮೇಲೆ ಆಸರಾಗಬೇಕು ಮತ್ತೆ ವಿನಂತಿ. ಒಂದ್ಸಾರಿ ಎಲ್ಲರೂ ಜೋರಾಗಿ ಹೋಗಿ ಜೈ ಭಾರತ್. बोलो भारत माता के, बोलो भारत. ದಯಮಾಡಿ ಸ್ನೇಹಿತರು ನಂಗೆ ನೋಡ್ಬೇಕು. ಯಾಕಲ್ಲ ಊಟ ಯಾರಿದೆ ಭೋಜನ ದಯಮಾಡಿ ಸ್ನೇಹಿತರು ಗೊಂದಲ ಮಾಡಿ. ಛಾಯಾಗ್ರಾಹರು ಮತ್ತೊಂದು ಫೋಟೋ ದಯಮಾಡಿ ಎಲ್ಲರೂ ಕೈ ಏನು ಅಂತಾರಲ್ಲ ಈಗ ಮುಂದಕ್ಕೆ ದಯಮಾಡಿ ಏನಂತ ನೋಡಿ. ವಿಕ್ಟರಿ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ.
1 2 3 ಓಕೆ 1 2 3 ಸಾಕು ಓಕೆ 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 ಟೈಮ್ ಇಸ್ ಓವರ್. ಸ್ನೇಹಿತರು ದಯಮಾಡಿ ಸ್ವಲ್ಪ ಸೈಲೆಂಟ್ ಆಗಿದ್ರೆ ನನ್ನ ಲೈಫಲ್ಲಿ ನಡೆದಂಥ ಒಂದು ಕೆಟ್ಟ ಘಟನೆನ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಓನ್ಲಿ 2 ಮಿನಿಟ್ಸ್ ಆರ್ 3 ಮಿನಿಟ್ಸ್ ಅಷ್ಟೇ. ಕೇಳೋದಕ್ಕೆ ರೆಡಿ ಇದ್ದೀರಾ? 2005 ಮತ್ತೆ 6-7 ಈ 3 ವರ್ಷದಲ್ಲಿ ನಾನು ಆರ್ಮಿಗೆ 2000 ಸೇರಿದೆ, ಟ್ರೈನಿಂಗ್ ಮಾಡಿದೆ, ಹಲವಾರು ಜಾಗಗಳಲ್ಲಿ ಒಂದು ಬಟಾಲಿಯನ್ ವರ್ಕ್ಗಳನ್ನ ಮುಗಿಸ್ದೆ. ಅದಾದಮೇಲೆ ರಾಷ್ಟ್ರೀಯ ರೈಫಲ್ ಅಂತ ಒಂದು 3 ವರ್ಷದ ಕಠಿಣ ಸೇವೆ ಸಲ್ಲಿಸುವಂಥ ಜಾಗ ಎಲ್ಲ ಆರ್ಮಿ ಪರ್ಸನ್ಗೂ ಸಿಗುತ್ತೆ ಅದು. ಸೊ ಹಾಗಾಗಿ ನಾನು 2005ರಿಂದ 2007 ತನಕ ನಾನು ಜಮ್ಮು ಅಂಡ್ ಕಾಶ್ಮೀರ್, ಕುಪ್ವಾಡ ಹಾಗೂ ಅಗರ್ತಲಾ ಹಾಗೂ ರಾಣಿಕಟ ಹಾಗೂ ಬಾರಾಮುಲಾ ಈ 4 ಜಾಗದಲ್ಲಿ ಪಕ್ಕ ಅಂತ ಒಂದು ಊರುಗಳು, ಅಲ್ಲಿ ಟೆರರಿಸಂ ಜಾಸ್ತಿ ತುಂಬಾ ಇತ್ತು ಅವಾಗ 2005-6-7 ಅಲ್ಲಿ. ಆ ಸಂದರ್ಭದಲ್ಲಿ ನಮಗೆ ಒಂದು ಕರೆ ಬರುತ್ತೆ, 10 ಮೆಂಬರ್ ಒಂದು ಟ್ರ್ಯಾಕ್ ಅಂದ್ರೆ ಮಿಲಿಟೆನ್ಸಿನ ಟ್ರ್ಯಾಕ್ ಅಂತ ನಾವು ಘೋಷಣೆ ಮಾಡ್ತಿದ್ವಿ. ಒಂದು ಟ್ರ್ಯಾಕ್ ಬರ್ತಿದೆ, 10 ಮೆಂಬರ್ಸ್ 8 ಮೆಂಬರ್ಸ್ ಇದ್ದಾರೆ ಅಂತ. ಅದರಲ್ಲಿ 4 ಮೆಂಬರ್ಸ್ ಅಫ್ಘಾನಿಸ್ತಾನ್ ಮಿಲಿಟೆಂಟ್ಸ್, ಇನ್ 6 ಮೆಂಬರ್ಸ್ ಇಂಡಿಯನ್ ಮಿಲಿಟೆಂಟ್ಸ್. ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇದ್ದದನ್ನ ಕರ್ಕೊಂಡು ಹೋಗಿ ಪಾಕಿಸ್ತಾನಕ್ಕೆ ಸೇರಿಸಿ ಪಾಕಿಸ್ತಾನದ ಟ್ರೈನಿಂಗ್ ಪಡ್ಕೊಂಡು ಬಂದಿರ್ತಾರೆ. ಅವ್ರು 10 ಜನ ಟ್ರ್ಯಾಕ್ ಹೋಗ್ಬೇಕಾದ್ರೆ ನಮ್ದೊಂದು 6-man ಟೀಮ್ ಅಂತ ಇರ್ತಿತ್ತು ಆರ್ಮಿಗೆ. ನನ್ನ ಜೊತೆ ಇನ್ 5 ಮೆಂಬರ್ಸ್ ಇರ್ತಾರೆ. ಅದ್ರಲ್ಲಿ ನಾನೊಬ್ಬ ಕಮಾಂಡರ್ ಅಂತಂದ್ರೆ ಇನ್ನೊಬ್ರು 5 ಜನ ಇರ್ತಾರೆ. ಅವ್ರಿಗೆ ವೆಪನ್ಸ್ ಎಲ್ಲ ಡಿಪ್ಲಾಯ್ ಆಗಿರುತ್ತೆ. ಸೊ ಇದೇ ಡಿಸೆಂಬರ್ ಮಂತು 5ನೇ ತಾರೀಕು 2006 ಡಿಸೆಂಬರ್ 5ನೇ ತಾರೀಕು ಕುಪ್ವಾಡದಿಂದ ಮುಂದೆ ಮೂವ್ ಆಗ್ತೀವಿ. ನೈಟ್ ಬೆಳಿಗ್ಗೆ 6 ಗಂಟೆ ಬಿಟ್ಟಿರ್ತೀವಿ ಹೋಗೋದಕ್ಕೆ. ಒಂದು 40 ಕಿಲೋಮೀಟರ್ ಮೇಲಕ್ಕೆ ನಡ್ಕೊಂಡು ಹೋಗಿ ಬೆಟ್ಟದ ಮೇಲೆ ಹೋಗ್ಬೇಕಿರುತ್ತೆ. ಆ ಬೆಟ್ಟದಿಂದ ಕ್ರಾಸ್ ಆಗ್ತಾ ಇರ್ತಾರೆ ಒಂದು ಲೈನಿಂದ. ಆ ಕ್ರಾಸ್ ಆಗೋ ಸಮಯದಲ್ಲಿ ನಾವು ಅಲ್ಲಿ ಇರಬೇಕಿತ್ತು. ಅದಕ್ಕೆ ಡಿಪ್ಲೈ ಆಗಕ್ಕೆ ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಕೊಟ್ಟು ಪ್ಲೇಸ್ ಕೊಟ್ಟಿದ್ರು. 6 ಪೊಸಿಷನ್ದು ಒಂದು GR ಇರುತ್ತೆ, ಗ್ರಿಡ್ ರೆಫರೆನ್ಸು. ಅದು ನೋಡ್ಕೊಂಡು ಹೋಗ್ಬೇಕಾದ್ರೆ ನಾವೆಲ್ಲ ಒಂದು 6 ಜನ ಅದಕ್ಕೆ ಹೋಗಿರ್ತೀವಿ. ನನ್ನ ಜೊತೆ ಒಬ್ಬನು ಅನಿಲ್ ಅಂತ ಈ ಹರಿಯಾಣದವನು 3 ವರ್ಷ ಅಷ್ಟೇ ಅವನು ಸರ್ವಿಸ್ ಆಗಿರುತ್ತೆ. ಸೊ ನಂದು ಜಾಸ್ತಿ ಸರ್ವಿಸ್ ಇದ್ದಕ್ಕಾಗಿ ನನಗೆ ಕಮಾಂಡಿಂಗ್ ಅನ್ನ ಕೊಟ್ಟಿರ್ತಾರೆ ಅವ್ರ ಜೊತೆ. ಮಾಡ್ತಾ ಇರಬೇಕಾದ್ರೆ ಒಂದು ಕಾಂಟ್ಯಾಕ್ಟ್ ಆಗುತ್ತೆ ಅವರ ಮತ್ತೆ ನಮ್ಮಿಬ್ಬರ ನಡುವೆ ಒಂದು ಒಡನಾಟ ಸ್ಟಾರ್ಟ್ ಆಗುತ್ತೆ. ಸುಮಾರು ಒಂದು 300 ಮೀಟರ್ ದೂರದಲ್ಲಿ ಇರ್ತೀವಿ ನಾವು. ಕಗ್ಗತ್ತಲೆ, ತುಂಬಾ ಕತ್ತಲೆ, ಮಳೆ ಬರ್ತಾ ಇದೆ, ಬಟ್ಟೆ ಎಲ್ಲ ತೇವ, ತುಂಬಾ ವಾತಾವರಣ ಹೆಂಗಿರ್ತು ಅಂತಂದ್ರೆ ಸ್ಮಶಾನ ಟೈಪ್. ಅದು ತಪ್ಪೇನಾಗಲ್ಲ ಹೇಳಿದ್ರೆ, ಆ ಥರ ಇರುತ್ತೆ. ತುಂಬಾ ಘಟ್ಟ ಕಾಡು. ಆ ಜಾಗದಲ್ಲಿ ನಾವು ಯಾವುದೇ ಅಂತ ಲೈಟ್ಸ್ ಆಗಲಿ ಅಥವಾ ಬೆಂಕಿ ಆಗಲಿ ನಾವು ಹಚ್ಚಕ್ಕಾಗಲ್ಲ. ಯಾಕಂತಂದ್ರೆ ಸರ್ಪ್ರೈಸ್ ಲಾಸ್ ಆಗುತ್ತೆ ಅಂತೇಳಿ ನಾವು ಯಾವುದನ್ನು ಇದು ಮಾಡಕ್ ಹೋಗಲ್ಲ. ಅದು ನೋಡೋದಕ್ಕೆ ಒಂದು ಟಾರ್ಚ್ ಒಳಗಡೆ ಸಣ್ಣದೊಂದು ಟೂತ್ ಮಾಡ್ಕೊಂಡು ಒಂದು ಕಪ್ಪು ಪೇಪರ್ಗೆ ಅದ್ರಲ್ಲಿ ಪಾಯಿಂಟ್ ಹಾಕಿ ನೋಡ್ತಿರ್ತೀವಿ. ಆ ಪ್ಲೇಸಲ್ಲಿ ಇರ್ಬೇಕಾದ್ರೆ ಕಾಂಟ್ಯಾಕ್ಟ್ ಆಗ್ಬಿಡ್ತು. ಸೊ ನನಗೆ ನಾವು ಒಂದ್ ವೇಳೆ ಅವ್ರ ಜೊತೆ ವಾರ್ ಮಾಡಬೇಕು ಅಂದ್ರೆ ಟ್ರಿಯಾಂಗಲ್ ಕೂತ್ಕೋತೀವಿ ನಾವು. ಈ ತರ ಈ ಕಡೆ ಮತ್ತೆ ಈ ಕಡೆ ಮಧ್ಯ. ಸೊ ಅವ್ರು ನಮ್ಮ ಎದುರಿಗಿದ್ದಾಗ ನಾವು ಟ್ರಿಯಾಂಗಲ್ ಕೂತಿದ್ವಿ. ಫೈರಿಂಗ್ ಸ್ಟಾರ್ಟ್ ಆಯ್ತು. ಅವರು ಅಲ್ಲಿಂದ ಫೈರ್ ಮಾಡ್ತಾ ಇರ್ತಾರೆ, ನಾವು ಫೈರ್ ಮಾಡ್ತಾ ಇರ್ತೀವಿ. ನನ್ನ ಜೊತೆ ನಾನು ರಾಕೆಟ್ ಲಾಂಚರ್ ಫೋಟೋದಲ್ಲಿ ನಂದು ಒಂದು ಫೋಟೋದಲ್ಲಿ ಇದೆಯಲ್ಲ, ಆ ವೆಪನ್ಸ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ. ನನ್ನ ಜೊತೆ ಅವ್ನು ಕೊಟ್ಟಿದ್ರು ಅನಿಲ್ ಅಂತ. ಅವನಿಗೆ ಹೇಳ್ತಾ ಇದ್ದೆ, ನೋಡಪ್ಪ ನೀನು ಫೈರ್, ಅವನಿಗೆ ಕ್ಯೂರಿಯಾಸಿಟಿ, ಹೊಸ 3 ವರ್ಷದ ಸರ್ವಿಸ್ ಆಗಿತ್ತು ಅವನಿಗೆ. ಕ್ಯೂರಿಯಾಸಿಟಿ ನೋಡೋದಕ್ಕೆ ಅಂತ ಆಸೆ ಇರ್ತಿತ್ತು ಅವನಿಗೆ. ಅದು ಕೇಳ್ತಾ ಇದ್ದೆ ನಾನು ಅವನಿಗೆ, ಹೋಗ್ಬಿಡಪ್ಪ ತುಂಬಾ ಕಷ್ಟ ಇರುತ್ತೆ, ಹೆಡ್ ಶೂಟ್ ಆಗುತ್ತೆ, ಬರಬೇಡ, ನೋಡ್ಬೇಡ ಹಿಂಗೆ ಎತ್ತಿ ತಲೆನ, ನಾವು ಹೇಳಿದಾಗ ಮಾತ್ರ ನೀವು ಮೂವ್ ಮಾಡ್ಕೋ ಅಂತೇಳಿ ಅವನಿಗೆ ತುಂಬಾ ಸರಿ ಹೇಳ್ತಾ ಇದ್ದೆ. ಬಟ್ ಅವನಿಗೆ ಅಷ್ಟೊಂದು ಕೇಳಕ್ ಪೇಷನ್ಸ್ ಇರಲಿಲ್ಲ ಪಾಪ ಹುಡುಗನಿಗೆ, ಕ್ಯೂರಿಯಾಸಿಟಿಯಿಂದ. ನನ್ನ ಜೊತೆ 2 ನಿಮಿಷ ಮೊದಲೇ ಅವನು ನನ್ನ ಜೊತೆ ಮಾತಾಡ್ತಾ ಇದ್ದ. ಇನ್ನು 2 ನಿಮಿಷದ ಮೇಲೆ ಅವನು ಎರಡು ನಿಮಿಷದ ಮೇಲೆ ಅವನ ತಲೆ ಹಿಂಗೆ ನೋಡ್ದ, ಬಿದ್ದೋಡ.
18 ಗಂಟೆಗಳ ಕಾಲ ಅವನ ಜೊತೆ ಇದ್ದೆ ನಾನು. ಬಟ್ ಅವನನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಅವನು ತುಂಬ ಒಳ್ಳೆ ಹುಡುಗ. ನಾನು ನಾಷ್ಟ ಮಾಡೋದಕ್ಕೆ ನಾನು ಅಲ್ಲಿಗೆ ಹೋಗಿ ಬರ್ತಿರ್ಲಿಲ್ಲ. ಪ್ಲೇಟಲ್ಲಿ ನಾಷ್ಟ ತಗೊಬಂದು ತಿನ್ನಿಸ್ತಾ ಇದ್ದ. ನಾನು ಸೀನಿಯರ್ ಅಂತೇಳಿ. ಆ ಘಟನೆ ನೆನೆಸ್ಕೊಂಡ್ರೆ ಇವಾಗಲೂ ತುಂಬ ದುಃಖ ಆಗುತ್ತೆ, ಆಗ್ತಾನೆ ಇದೆ ಈಗಲೂ. ಅದಕ್ಕೆ ಆರ್ಮಿಯವರು ಅಂತಂದರೆ ಒಂಥರ ಹೇಳ್ಬೇಕು ಅಂದರೆ ಎಲ್ಲರಿಗೂ ಹೆಮ್ಮೆನೆ. ಬಟ್ ಅಷ್ಟೇ ಕಠಿಣನೂ ಇರುತ್ತೆ. ಆದರೆ ಆ ಕ್ಷಣದಲ್ಲಿ ನಮಗೆ ಬೆಂಬಲ ಕೊಟ್ಟರೆ ತುಂಬ ಚೆನ್ನಾಗಿ ಮೂವ್ ಮಾಡ್ಬೋದು, ಟೆರರಿಸ್ಟ್ ಮಟ್ಟ ಹಾಕ್ಬೋದು. ಆ ಥರ ಒಂದು ಸನ್ನಿವೇಶಗಳನ್ನ ನಾನು ನೋಡಿ ಬಂದೆ ಅಂತೇಳಿ ನನಗೆ ಹೆಮ್ಮೆ ಆಗ್ತಿದೆ. ಈ ವೇದಿಕೆಯಲ್ಲಿ ಕೂತಿರೋಂಥ ಎಲ್ಲ ಸರ್ಗಳ ಮುಖಾಂತರವಾಗಿ ನಾನು ಕಲ್ತಿ 17 ವರ್ಷಕ್ಕೆ ಆರ್ಮಿ ಸೇರಿದೆ, ಮುಗಿಸ್ಕೊಂಡೆ. 22 ಇಯರ್ಸ್ ಮುಗಿಸಿ ಬಂದೆ. ಬರೋದಕ್ಕೆ ಕಾರಣರಾಗಿ ಇವರೆಲ್ಲರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ, ಫ್ರೆಂಡ್ಸ್ಗಳ ಪ್ರೀತಿ, ದೇವರ ಆಶೀರ್ವಾದ ಇದೆಲ್ಲ ಇತ್ತು. ಇವತ್ತು ದಿನ ನನಗೆ ಈ ಪ್ಲೇಸಲ್ಲಿ ಬಂದಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. बोलो भारत माता की, बोलो भारत माता की, बोलो भारत माता की. जय कर्नाटक, जय कर्नाटक, जय कर्नाटक. ಒಂದು